ಮಾಧ್ಯಮ ಅನ್ನುವುದು ತುಳಿತಕ್ಕೆ ಒಳಗಾದವರ ಪರವಾಗಿರಬೇಕು. ಸಮಾನತೆ, ಸಾಮರಸ್ಯ, ಸಾಕ್ಷರತೆ. ಬಿಜೆಪಿ ಪರವಾಗಿ ಬರ್ದು ಒಬ್ರು ಎಂಪಿನೇ ಆಗ್ಬಿಟ್ರು. ಅವರು ಕೂಡ ರಾಜ್ಯಸಭೆಗೆ ಹೋಗಬೇಕು ಅಂತ ಟ್ರೈ ಮಾಡ್ತಿದ್ದಾರೆ. ಸಂಘ ಪರಿವಾರದ ಪ್ರತಿನಿಧಿ ಸಿದ್ದರಾಮಯ್ಯ ಹತ್ರ. ಸರ್ ಪಪ್ಪು ಅಂತ ಏನ್ ಸರ್? ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನೇನ್ ಮಾಡ್ತಾರೆ ಸರ್? ಹೊರಗಡೆ ಮಾತಾಡಿದ್ರು ತಪ್ಪು, ಏನಾದ್ರೂ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೂ ತಪ್ಪು, ಬಾಯಿ ತಪ್ಪು ಏನಾದ್ರೂ ಹೇಳಿದ್ರು ತಪ್ಪು, ಕಂಡಲ್ಲಿ ಮೀಡಿಯಾಗಳ ಎದುರಿಗೆ ಮಾತಾಡಿದ್ರು ತಪ್ಪು. ಹೀನಾಮಾನ ನಿಲ್ಲಿಸುವಂತವ್ರ ಜೊತೆಗೆ ಇವರು ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಈಗ ಸಿದ್ದರಾಮಯ್ಯನವ್ರಿಗೆ ಅವರ ತತ್ವ ಸಿದ್ಧಾಂತ ಬದ್ಧತೆಗೆ ಅನುಗುಣವಾಗಿ ಇರೋರ್ಕಿಂತ ಅವ್ರಿಗೆ ವ್ಯತಿರಿಕ್ತವಾಗಿ ಯಾರು ಇರ್ತಾರಲ್ಲ ಅವ್ರ ಕಂಡ್ರೆ ಸ್ವಲ್ಪ ಪ್ರೀತಿ ಜಾಸ್ತಿ ಅನ್ನೋ ಥರ ಆಗ್ತಾ ಇದೆ. ಅದು ವಯೋಸಹಜ ಗುಣನೋ ಅಥವಾ ಬೇಕಂತ ಮಾಡ್ತಿದ್ದಾರೋ ಅಥವಾ ಅವರ ಹಿಂಬಾಲಕರು ಏನಾದರೂ ಅವ್ರನ್ನ ದಾರಿ ತಪ್ಪಿಸ್ತಿದ್ದಾರೋ ಗೊತ್ತಿಲ್ಲ. ಆದರೆ ಮುಖ್ಯಮಂತ್ರಿಗಳ ಇತ್ತೀಚಿನ ಕೆಲವು ತೀರ್ಮಾನಗಳು ಅನೇಕ ಟೀಕೆಗಳಿಗೆ ಗುರಿಯಾಗಿದ್ದಾವೆ. ರಾಜಕಾರಣಿಗಳು ಅವರ ತತ್ವ ಸಿದ್ಧಾಂತ ಪರ ವಿರೋಧ ಇದ್ದೇ ಇರುತ್ತೆ. ಅವ್ರ ಪರವಾಗಿರೋರನ್ನ ಮಾತ್ರ ಚೆನ್ನಾಗಿ ನೋಡ್ಕೊಳ್ಳಿ ಅಥವಾ ವಿರೋಧವಾಗಿರೋರಿಗೆ ಚೆನ್ನಾಗಿ ನೋಡ್ಕೊಬಿಡಿ ಅಂತಲ್ಲ, ಎಲ್ಲರನ್ನೂ ಒಂದೇ ಥರ ನೋಡಿ ಅನ್ನೋದು ಮಾತ್ರ ವಿಚಾರ ಇದ್ದಿದ್ದು. ತೀರಾ ಇತ್ತೀಚೆಗೆ ನಡೆದಂಥ ಒಂದು ಬಜೆಟ್ನ ಹಿಂದಿನ ದಿನ ಕೊಟ್ಟಂಥ ಮುಖ್ಯಮಂತ್ರಿಗಳ ಪಾರ್ಟಿ ಪತ್ರಕರ್ತರಿಗೆ, ಅಲ್ಲಿ ಮುಖ್ಯಮಂತ್ರಿಗಳ ಅಕ್ಕಪಕ್ಕದಲ್ಲಿರೋರು ಅದು ನೋಡಿ ಹಲವರ ಕಣ್ಣು ಕೆಂಪಾಗಿಸಿದೆ. ಹಲವರು ಹುಬ್ಬೇರಿಸ್ಕೊಂಡು ಮಾತನಾಡ್ತಾ ಇದ್ದಾರೆ. ಏನು ಮುಖ್ಯಮಂತ್ರಿಗಳು ಹಿಂಗಾಗ್ಬಿಟ್ರಲ್ಲಪ್ಪ ಇವರು ಸಮಾಜವಾದಿ ಮುಖ್ಯಮಂತ್ರಿಗಳು ಅನ್ನೋ ಥರ. ಹಾಗಾದರೆ ಈ ವಿಷಯದ ಬಗ್ಗೆ ಮುಖ್ಯಮಂತ್ರಿಗಳನ್ನು ಸರಿಸುಮಾರು ಸಿದ್ದರಾಮಯ್ಯನವ್ರನ್ನ 3 ದಶಕಗಳಿಂದ ಬಲ್ಲಂಥ ಶಶಿಧರ್ ಭಟ್ರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಈ ವಿಚಾರ ಬಗ್ಗೆ ಅವ್ರ ಜೊತೆಗೆ ನಾವು ಚರ್ಚೆಯನ್ನು ವಿಶ್ಲೇಷಣೆಯನ್ನು ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮ ಸ್ವಾಗತ. ಎಸ್ ಸರ್, ಈಗ ಈ ಸಮಾಜವಾದಿ ಸಿದ್ದರಾಮಯ್ಯನವರು ಬದಲಾಗ್ತಾ ಇದ್ದಾರಾ ಅಥವಾ ಬದಲಾಗಿದ್ದಾರಾ ಏನು ಸರ್? ಒಂದು ನೀವೀಗ ಪ್ರಸ್ತಾಪ ಮಾಡಿದ ವಿಚಾರಕ್ಕೆ ಬಂದ್ಬಿಟ್ಟು ನಾವು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಬಜೆಟ್ ಮುನ್ನಾ ದಿನ ಪತ್ರಕರ್ತರನ್ನು ಕರೆದು ಅವರಿಗೆ ಒಂದು ಔತಣಕೂಟವನ್ನು ವ್ಯವಸ್ಥೆ ಪಡಿಸೋದು ಹೊಸತಲ್ಲ, ವಾಡಿಕೆ ಅದು. ಅದು ನಾನು 80ರ ದಶಕದಿಂದ ನೋಡ್ತಾ ಇದ್ದೇನೆ. ಸೊ ದಟ್ ಆ ಕಾಲದಿಂದ ನಡೀತಾ ಇದೆ. ಅದನ್ನು ಟೀಕಿಸಬೇಕಾದ ಅಗತ್ಯ ಕೂಡ ಇಲ್ಲ. ಔತಣಕೂಟವನ್ನು ನಡೆಸ್ಬೋದಾಗ. ಆದರೆ ಸಮಸ್ಯೆ ಅದಲ್ಲ. ನಾನು ಇದ್ರ ಬಗ್ಗೆ ಒಂದು ಸ್ಟೇಟಸ್ ಅಪ್ಡೇಟ್ ಕೂಡ ಮಾಡಿದೆ ಅದ ತಕ್ಷಣ. ಭಾಳ ಜನ ಇದು ಮಾಡಿದ್ರು ಸಾಮಾಜಿಕ ಜಾಲತಾಣದಲ್ಲಿ. ಮುಖ್ಯ ಪ್ರಶ್ನೆ ಇರುವುದು ಇವತ್ತಿನ ಮಾಧ್ಯಮಕ್ಕೆ ಸಂಬಂಧಪಟ್ಟ ಸಿದ್ದರಾಮಯ್ಯನವರು ಕರೆದು ಔತಣಕೂಟ ಕೊಟ್ಟರೆ ಅದರ ಪರಿಣಾಮ ಏನಾಗುತ್ತೆ ಮತ್ತು ಅವ್ರ ಅಕ್ಕಪಕ್ಕ ಕೂತವರು ಪತ್ರಿಕೋದ್ಯಮದಲ್ಲಿ ಇವತ್ತಿನ ದಿನ ಅವ್ರು ಹೇಗಿದ್ದಾರೋ ಅದನ್ನು ಬಿಟ್ಟು ಬದಲಾಗ್ತಾರೆ. ಅಲ್ಲ ಸರ್, ಈಗ ನನ್ನ ಪ್ರಶ್ನೆ ನೇರವಾದ ಪ್ರಶ್ನೆ ಇಷ್ಟು. ಈಗ ನೀವು 2013ರಿಂದ 18 ಸಿದ್ದರಾಮಯ್ಯನ ಸ್ವಲ್ಪ ನೋಡ್ಕೊಳ್ಳಿ. ಕಾಗೆ ಕೂರ್ತವ್ರ ಕಾರ್ ಮೇಲೆ ಅಂತೇಳಿ ದೊಡ್ಡ ಸುದ್ದಿ. ಸಿದ್ದರಾಮಯ್ಯನವ್ರಿಗೆ ಅಪಶಕನ ಅಂತ. ಆಮೇಲೆ ಇದೇ ಸಿದ್ದರಾಮಯ್ಯನವರು ಮೂಢನಂಬಿಕೆ ನಿಷೇಧ ಕಾಯ್ದೆ ಅನ್ನೋ ಥರದ್ದು ಏನೋ ಮಾತಾಡಿದ್ರು. ಅವಾಗ ನೀವು ನೋಡಬೇಕು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಇವರ ವಿಚಾರಗಳನ್ನು ಯಾವ ರೀತಿ ಅವರು ಪ್ರಚಾರ ಮಾಡ್ತಿದ್ರೋ ಅಥವಾ ಅಪಪ್ರಚಾರ ಮಾಡ್ತಿದ್ರು. ಅದಾದ್ಮೇಲೆ ಧರ್ಮಸ್ಥಳಕ್ಕೆ ಮೀನು ತಿಂದು ಹೋಗ್ಬಿಟ್ರು ಸಿದ್ದರಾಮಯ್ಯ ಅಂತ ಎಷ್ಟು ದೊಡ್ಡ ಸುದ್ದಿಯಾಗಿತ್ತು, ನಿಮ್ಗೆ ನೆನಪಿದೆ ಅಂತ. ಆಮೇಲೆ ಸಿದ್ದರಾಮಯ್ಯನವರು ಕುಂಕುಮ ಬೇಡ ಅಂತ ಹೇಳ್ಬಿಟ್ರು, ಸಿಂಧೂರವನ್ನ ತಿರಸ್ಕರಿಸ್ಬಿಟ್ರು ಅನ್ನೋಂಥದ್ದು ಎಷ್ಟು ದೊಡ್ಡ ಸುದ್ದಿಯಾಗಿತ್ತು. ಸಿದ್ದರಾಮಯ್ಯನವರು ಟಿಪ್ಪು ಕಡಗ ಇಟ್ಕೊಂಡ್ಬಿಟ್ರು ಅನ್ನೋಂಥದ್ದು ಎಷ್ಟು ದೊಡ್ಡ ಸುದ್ದಿಯಾಗಿತ್ತು. ಅದರಿಂದ ಒಂದು ಸಿದ್ದರಾಮಯ್ಯನವರು ಹಿಂದೂ ವಿರೋಧಿ. ಇನ್ನೂ ನಾನು ನಿಮಗೆ ನೇರವಾಗಿ ಹೇಳ್ಬೇಕಂದ್ರೆ ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವು ಟ್ರೋಲ್ಗಳನ್ನು ಮಾಡ್ತಾರೆ, ಕೆಲವು ಮಾಧ್ಯಮಗಳಲ್ಲೂ ನಾವು ನೋಡಿದ್ದೀವಿ. ಸಿದ್ದರಾಮುಲ್ಲಾ ಖಾನ್ ಅನ್ನೋ ಥರ ಒಂದು ಪ್ರೊಜೆಕ್ಷನ್ ಏನು ಮಾಡ್ಕೊಂಬಂದರು. ಸಿದ್ದರಾಮಯ್ಯನವರು ಹಿಂದೂ ವಿರೋಧಿ ಅಂತ ಪಟ್ಟ ಕಟ್ಟಲಿಕ್ಕೆ ಯಾವ ಈ ಮೂಲಭೂತ ವ್ಯಾಧಿನೋ ಮಾಧ್ಯಮಗಳಿದಾವಲ್ಲ, ಆ ಮಾಧ್ಯಮಗಳನ್ನೇ ಇವ್ರು ಅಕ್ಕಪಕ್ಕ ಕೂರಿಸ್ಕೊಂಡು ಏನು ಮೆಸೇಜ್ ಕೊಡ್ತಾರೆ? ಎಸ್, ಭಾಳ ಮುಖ್ಯವಾದ ಪ್ರಶ್ನೆ ತಾವು ಎತ್ತಿದ್ದೀರಿ. ಈಗ ಒಂದು, ಸಿದ್ದರಾಮಯ್ಯನವರು ಯಾರು ಈ ಬಲಪಂಥೀಯ ಪತ್ರಕರ್ತರಿದ್ದಾರೆ ಅವರನ್ನು ಹತ್ರ ಯಾಕೆ ಬಿಟ್ಕೋತಾರೆ ಅಂತ ಮೊದಲನೇ ಪ್ರಶ್ನೆ. ತಿರಸ್ಕರಿಸ್ಬೇಕು ಅಂತಲ್ಲ. ಹೌದು. ಸೊ ಇವತ್ತಿನ ದಿನ ನಾನು ಹಲವು ಸಂದರ್ಭದಲ್ಲಿ ಹೇಳಿದಾಗೆ ಇಡೀ ಮಾಧ್ಯಮ ವೈದಿಕ ಪರಂಪರೆಯ ಪ್ರತಿನಿಧಿಯಂತೆ ಕೆಲಸ ಮಾಡ್ತಾ ಇದೆ. ಸೊ ಒಂದು ಅರ್ಥದಲ್ಲಿ ಮಾಧ್ಯಮಕ್ಕೆ ಜನಿವಾರ ಬಿದ್ದಿದೆ. ಜನಿವಾರ ಸಾಂಕೇತಿಕವಾಗಿ, ನಾನು ಜನಿವಾರ ವಿರೋಧಿಸ್ತೀನಿ ಅಂತಲ್ಲ. ಅಂದರೆ ಅವರ ಇಡೀ ಮಾಧ್ಯಮದ ಮನಸ್ಥಿತಿ ಏನಿದೆ ಆ ಮನಸ್ಥಿತಿ ಬ್ರಾಹ್ಮಣ್ಯದ ಮನಸ್ಥಿತಿಯಾಗಿದೆ ಮತ್ತು ಒಬ್ಬ ಹಿಂದುಳಿದ ವರ್ಗದ ನಾಯಕನನ್ನ ಸಹಿಸಿಕೊಳ್ಳಲಾರದ ಮನಸ್ಥಿತಿ ಆಗಿದೆ ಮಾಧ್ಯಮದ. ಹೌದು, ಅಫ್ಕೋರ್ಸ್. ಮತ್ತು ನಾನು ನಿಮಗೆ ಅದಕ್ಕೆ ಸಪೋರ್ಟಿಂಗ್ ಆಗಿ ಹೇಳುವಂಥದ್ದು ಏನಂದರೆ,
ಬಹುತೇಕ ಮಾಧ್ಯಮಗಳ ಮುಖ್ಯಸ್ಥರು ಯಾರಿದ್ದಾರೆ ಅನ್ನೋದ್ರೆ ಇದು ಉತ್ತರ ಎಸ್ ಉತ್ತರ ಸಿಗುತ್ತೆ ಭಾಳ ಸ್ಪಷ್ಟವಾಗಿ. ಹೌದು. ಸೊ ಇಂತಹ ಒಂದು ಸಿಚುವೇಶನ್ನಲ್ಲಿ ಹ್ಮ್ ಇಂತಹ ಬಲಪಂಥೀಯ ಪತ್ರಕರ್ತರ ಜೊತೆ ನೀವು ಒಡನಾಟ ಮಾಡ್ತಾ ಹ್ಮ್ ಅವ್ರ ಜೊತೆ ಪಾರ್ಟಿಯಲ್ಲಿ ಮಾತ್ರ ಅಲ್ಲ, ಹ್ಮ್. ಇನ್ನು ಬೇರೆ ಬೇರೆ ಇದರಲ್ಲಿ ಅವರ ಜೊತೆ ಕುಳಿತುಕೊಳ್ತಾ ಹ್ಮ್ ಅವರ ಹತ್ರ ಮಾತನಾಡ್ತಾ ಹೋದರೆ ಹ್ಮ್ ಅಂಥವರು ನಿಮ್ಮಿಂದ ಸಹಾಯವನ್ನು ಪಡಿತಾರೆ. ಹ್ಮ್ ನನಗೆ ಗೊತ್ತಿದೆ ಸಿದ್ದರಾಮಯ್ಯನವರು ಬಲಪಂಥೀಯ ಯಾವ ಪತ್ರಕರ್ತರಿಗೆ ಎಷ್ಟೆಷ್ಟು ಸಹಾಯವನ್ನು ಯಾರಂದ್ರೆ ಮಾಡಿಸಿದ್ರು ಅನ್ನೋದು ಗೊತ್ತಿಲ್ಲ ನನಗೆ, ಯಾವ ಪತ್ರಿಕೆ. ಹೌದು ಐ ಡೋಂಟ್ ವಾಂಟ್ ಟು ರಿವೀಲ್ ದ್ಯಾಟ್. ಹೌದು. ಅಂದರೆ ಅವರು ಇಲ್ಲಿ ಇವರಿಂದ ಸಹಾಯ ತೆಗೆದುಕೊಂಡು ಹ್ಮ್. ಇವರ ಅಕ್ಕಪಕ್ಕ ಕೂತ್ಕೊಂಡು ಹ್ಮ್ ಮಧುರಾಪಾನವನ್ನು ಮಾಡಿ ಹ್ಮ್ ಇನ್ನೊಂದು ಕಡೆ ಹೋಗ್ಬಿಟ್ಟು ಇವರನ್ನೇ ಸ್ಟುಡಿಯೋದಲ್ಲಿ ಕೂತ್ಬಿಟ್ಟು ಇವ್ರ ವಿರುದ್ಧನೇ ಮಾತಾಡೋದು. ಹಾ. ನೀವು ಪ್ರಶ್ನೆ ಮಾಡಬಾರ್ದು ಅಂತಲ್ಲ. ಹೌದು ಪತ್ರಿಕೋದ್ಯಮದ ಬಹಳ ಮೂಲಭೂತ ಗುಣಧರ್ಮ ಅಂದರೆ ಪ್ರಶ್ನಿಸೋದಾಗಿದೆ. ಹೌದು. ಆದರೆ ನೀವು ಎಜೆಂಡಾ ಇಟ್ಕೊಂಡು ಇದ್ರ ಉದಾಹರಣೆಯಾಗಿ ಮೊನ್ನೆ ಒಂದು ಚಾನಲ್ದಲ್ಲಿ ಬಂತು, ಹ್ಮ್. ಇದು ಏನು ಅಂದರೆ ಬಜೆಟ್ ಇದೆಯಲ್ಲ, ಸಾಬ್ರ ಬಜೆಟ್ ಅಂತ ಕ್ವಶನ್ ಮಾರ್ಕ್. ಸಾಹೇಬ್ರ ಬಜೆಟ್ ಸಾಹೇಬರು ಮಧ್ಯೆ ಅಲ್ವಾ ಸಾಬ್ರ ಬಜೆಟ್ ಅಂಥವ್ರು ಬಡ್ದು ಒಳಗಾಕಬೇಕು. ಇದು ಏನಿದು ಸಮಾಜವನ್ನು ಹೊಡಿತಿದ್ದಾರೆ, ಬೆಂಕಿ ಹತ್ತಿದ್ದಾರೆ ಸಾಬ್ರ ಬಜೆಟ್ ಅಂತ. ಇನ್ನು ಸಿದ್ದರಾಮಯ್ಯನ ಅಕ್ಕಪಕ್ಕ ಇರುವವರಲ್ಲಿ ಒಂದು ಪತ್ರಿಕೆ ಅವರು ಹ್ಮ್. ಸತತವಾಗಿ ಈ ಬೆಂಕಿ ಹಚ್ಚುವ ಬಹುದೊಡ್ಡ ಪಡೆಯನ್ನು ಬಿಟ್ಟಿದ್ದಾರೆ. ಹೌದು. ಅವ್ರ ರೋಹಿತ್ ಚಕ್ರತೀರ್ಥ ಅನ್ನುವ ವ್ಯಕ್ತಿಯಿಂದ ಹಿಡಿದು ಈ ಹೆಂಗ್ ಪುಂಗ್ಲಿಗಳ ಜನನೆಲ್ಲ ಅವರನ್ನು ತಯಾರು ಮಾಡಿಬಿಡುವ ಕೋಮುವಾದಿಗಳ ಒಂದು ಫ್ಯಾಕ್ಟ್ರಿ. ಆ ಫ್ಯಾಕ್ಟ್ರಿಯಲ್ಲಿ ಬಂದವರು ಅವರಿಗಂತೂ ಆತ್ಮಾಭಿಮಾನ ಇಲ್ಲ, ಪಕ್ಕದಲ್ಲಿ ಕಳಿಸೋದಂತಲ್ಲ. ಯೂಶ್ವಲಿ ಏನಾಗುತ್ತೆ ಗೊತ್ತಾ, ನಾನು ನೋಡ್ತಾ ಇದ್ದೀನಿ ಇದು ಇಂಥ ಪಾರ್ಟಿಗಳಲ್ಲಿ ಮುಖ್ಯಮಂತ್ರಿಗಳು ಬರ್ತಾರೆ, ಅವ್ರ ಪಕ್ಕ ಒಬ್ಬೊಬ್ಬರು ಕೂತ್ಕೋತಾರೆ, ಮಾತಾಡ್ತಾರೆ, ಎದ್ದು ಇನ್ನೊಬ್ಬರು ಬಂದಾಗ ಅವ್ರಿಗೆ ಕೂತ್ಕೊಳ್ಳೋಕೆ ಜಾಗ ಬಿಡ್ತಾರೆ, ಅವ್ರು ಚರ್ಚೆ ಮಾಡಲಿ. ಒಂದು ಸರ್ ಮೊನ್ನೆ ಒಂದು ವಿಚಾರ ಯಾವುದು, ಮತ್ತೊಬ್ರು ಖ್ಯಾತ ಪತ್ರಕರ್ತರು BJP ಸರ್ಕಾರದಲ್ಲೂ ಕೂಡ ಕೆಲವೊಂದು ಮುಖ್ಯಮಂತ್ರಿಗಳಿಗೆ ತೀರಾ ಹತ್ತಿರದಲ್ಲಿ ಕೆಲವೊಂದು ದೊಡ್ಡ ದೊಡ್ಡ ವ್ಯವಹಾರಗಳನ್ನು ಮಾಡಿಕೊಟ್ರು ಅನ್ನೋ ಥರದ್ದು ಮಾತುಗಳು. ಈಗ ಸಿದ್ದರಾಮಯ್ಯನವ್ರ ಜೊತೆಗೂ ತೀರಾ ಹತ್ತಿರದಲ್ಲಿ ಅವರ ಖಾಸಗಿ ಕಾರ್ಯಕ್ರಮಕ್ಕೂ ಇವ್ರು ಹೋಗ್ತಾರೆ, ಇವ್ರು ಹೋಗಿ ಬಂದಿದ್ದಾರೆ, ಅದು ನಿಮಗೂ ಗೊತ್ತು. ಎಸ್. ಸೊ ಅಂದ್ರೆ ಅಂಥವ್ರು ಬೇಕಾಗ್ತಾರ ಇವರಿಗೆ, ಮುಖ್ಯಮಂತ್ರಿಗಳಿಗೆ ಅಂಥವ್ರು ಬೇಕಾಗ್ತಾರೆ? ಅದೇ ನಮ್ಗೆ ಅನುಮಾನ ಬರೋದು ಏನು ಅಂದರೆ, ಬಹಳಷ್ಟು ಸಂದರ್ಭಗಳಲ್ಲಿ ಸಿದ್ದರಾಮಯ್ಯನವರನ್ನು ಬೆಂಬಲಿಸುವಂಥ ಒಂದು ವಾತಾವರಣ ಯಾಕಿದೆ ಅನ್ನೋದು ಒಂದು ಪ್ರಶ್ನೆ. ಸೊ ಇಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ನೀವು ಯಾರ ಜೊತೆಗೆ ಇರ್ತಿರೋದು ಬಹಳ ಮುಖ್ಯವಾದ. ಯಾರೋ ಬಂದು ಪಕ್ಕದಲ್ಲಿ ಕೂತ್ಕೊಂಡು ಯಾವತ್ತೋ ಫೋಟೋ ತೆಗೆಸ್ಕೊಂಡು ಹೋಗೋದು ಕಷ್ಟ ಅಲ್ಲ. ಅದು ನೀವು ಯಾರ ಜೊತೆ ಗುರುಸ್ಕೋತೀರಿ, ಏನು ಮೆಸೇಜ್ ಕೊಡ್ತೀರಾ? ನೀವು ಸಮಾಜವಾದಿ ಚಳವಳಿಯಿಂದ ಬಂದವರು, ಸಮಾಜವಾದ ನಿಮ್ಮ ಬ್ಲಡ್ನಲ್ಲಿದೆ. ಹಿಂದುಳಿದ ವರ್ಗದವರು, ದಲಿತರ ಉದ್ಧಾರದ ಬಗ್ಗೆ, ಅಹಿಂದದ ಬಗ್ಗೆ ಮಾತನಾಡ್ತೀರಿ. ಆದರೆ ಈ ಅಹಿಂದಾಗೆ ವಿರುದ್ಧವಾಗಿ ಬ್ರಾಹ್ಮಣ್ಯದ ರಾಜಕಾರಣವನ್ನು ಇನ್ನೊಂದನ್ನು ಬಿತ್ತುವಂಥ ವ್ಯಕ್ತಿ ನಿಮ್ಮ ಪಕ್ಕದಲ್ಲಿದ್ದಾಗ ನಮಗೆ ಶಾಕ್ ಆಗುತ್ತೆ. ಏನಿದು ಒಟ್ಟಾತ್ಮೀಯತೆ, ಅವ್ರ ಹೆಗಲ ಮೇಲೆ ಕೈ ಹಾಕಿದ್ವಿ. ಇನ್ನೊಬ್ಬ ನೇರವಾಗಿ ಹೇಳೋದಾದ್ರೆ, ಈಗ ಸಿದ್ದರಾಮಯ್ಯನವರ ಮೌಲ್ಯಗಳನ್ನ ಗಾಳಿಗೆ ತೂರೋರು ಇವರು ನೆಂಟರು ಅಂತ. ನೆಂಟರು ಅವರು ನೆಂಟರಾಗೋದಿದೆಯಲ್ಲ, ಏನು ನಿಮ್ಮನ್ನು ಕರೆದ್ಬಿಟ್ಟು ಪಕ್ಕದಲ್ಲಿ ಕುಡಿಸ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಅವ್ರಿಗೆ ನಮ್ಗೆ ಅವಶ್ಯಕತೆ ಇಲ್ಲ. ಅಥವಾ ನಾವು ಒಂದು ಸೈದ್ಧಾಂತಿಕ ನಿಲುವನ್ನು ಇಟ್ಕೊಂಡ್ರೆ ಅದು ವೈಯಕ್ತಿಕ ಕಾರಣಕ್ಕಲ್ಲ, ನಮ್ಮ ಸಿದ್ಧಾಂತ. ನಾವು ಸಮಾಜದಲ್ಲಿ ಪತ್ರಿಕೋದ್ಯಮದಲ್ಲಿ ಬಹಳ ಸರಳವಾದ ಕೆಲವು ನೀತಿಗಳಿವೆ ಸರ್, ನಿಮಗೂ ಗೊತ್ತಿರುತ್ತೆ. ಏನು ಅಂದರೆ, ಮಾಧ್ಯಮ ಅನ್ನುವುದು ತುಳಿತಕ್ಕೆ ಒಳಗಾದವರ ಪರವಾಗಿರಬೇಕು, ಸಮಾಜದಲ್ಲಿ ಇರುವವರ ನಡುವೆ ಸಮಾನತೆ ಇರಬೇಕು, ಇಲ್ಲಿ ಕೋಮು ದ್ವೇಷ ಇರಬೇಕು, ಸಮಾನತೆ, ಸಾಮರಸ್ಯ, ಜಾತಿ ದ್ವೇಷ ಇರಬೇಕು. ನಾವು ಈ ಪಾಸಿಟಿವ್ ಆದ ಒಂದು ಸಮಾಜವನ್ನು ನೋಡುವುದಕ್ಕೆ ಮಾಧ್ಯಮವಾಗಿ ಕೆಲಸ ಅಲ್ಲ ಸರ್. ನನಗೆ ತೀರಾ ದುರಂತ ಅಂತದ್ದು ಈ ಪತ್ರಿಕೋದ್ಯಮ, ಈ ವಿಚಾರಗಳಂತ ಬಂದಾಗ ಒಬ್ರು ಎಂಪಿನೇ ಆಗ್ಬಿಟ್ರು, ಬಿಜೆಪಿ ಪರವಾಗಿ ಬರ್ದು ಹೌದು ಅಲ್ವಾ, ಮೋದಿ ಅಲ್ಲ ಸವೆಸಿದ ಹಾದಿ, ನೀವು ಮೋದಿ ಸಾಧನೆ ಹಾದಿ ಬರ್ದು ಎಂಪಿನೇ ಆಗ್ಬಿಟ್ರು. ಅಲ್ಲಲ್ಲ ಸರ್, ಇನ್ನು ಕ್ಯೂದಲ್ಲಿ ಬಹಳ ಜನ ಇದ್ದಾರೆ. ಕೆಲವರು ರಾಜ್ಯಸಭೆಗೆ ಹೋಗ್ಬೇಕು ಅಂತ ಟ್ರೈ ಮಾಡ್ತಿದ್ದಾರೆ. ಅವರು ಕೂಡ ಸಂಘ ಪರಿವಾರದ ಪ್ರತಿನಿಧಿ ಸಿದ್ದರಾಮಯ್ಯ ಹತ್ರ, ಅವರು ವಿದೇಶ ಸುತ್ತಾ ಇರ್ತಾರೆ. ಮೊನ್ನೆ ದೊಡ್ಡ ಡೀಲು ಮಾಡಿದ್ರು ಅಂತ ಸುದ್ದಿ ಇದೆ ಅಂತವರು, ಕೈಗಾರಿಕಾ ಇಲಾಖೆಗೆ ಸಂಬಂಧಿಸಿದಂತೆ. ಇನ್ನು ಕೆಲವರು ಯಾವುದೋ ಒಂದು ಚಾನಲ್ ಮಾಡಿ ಮುಚ್ಚಿಬಿಟ್ಟು ಬಿಜೆಪಿ ವಕ್ತಾರರಾಗಿ ಎಲ್ಲೋ ಕುತ್ಕೊಂಡು ಇನ್ನೇನೋ ಟ್ರೈ ಮಾಡ್ತಿದ್ದಾರೆ, ಎಲ್ಲ ಟಿಕೆಟ್ ಟ್ರೈ ಮಾಡ್ತಿದ್ದಾರೆ. ಸೊ ಇಂತಹ ಜನಗಳೇನಿದ್ದಾರೆ ಅಂದರೆ, ಅವರು ಪತ್ರಿಕೋದ್ಯಮಕ್ಕಿಂತ ರಾಜಕಾರಣ ಮುಖ್ಯ ಮತ್ತು ಬಲಪಂಥೀಯ ರಾಜಕಾರಣ ಮುಖ್ಯ, ಬ್ರಾಹ್ಮಣ್ಯ ಮುಖ್ಯ, ಶ್ರೇಷ್ಠತೆ ಮುಖ್ಯ. ಅಲ್ಲ, ಈಗ ಪತ್ರಕರ್ತರ ಸೋಗಿನಲ್ಲಿರುವಂತಹ ಮರಿ ರಾಜಕಾರಣಿಗಳಿರಲ್ಲ, ಅವ್ರನ್ನ ನೀವು ಪಕ್ಕದಲ್ಲಿ ಬಿಟ್ಕೋತೀರಿ ಅಂತ ಆದರೆ, ಪಕ್ಕದಲ್ಲಿ ಕೂಡಿಸ್ಕೊತೀರಿ ಅಂತ ಆದರೆ, ನೀವು ಇದು ಹಾವಿಗೆ ಹಾಲು ಹಾಕದಂತೆ. ಒಂದು ಮಾತಿದೆ, ನಿಮಿಷ ಒಂದು ಹಾವು ಇರುತ್ತಲ್ವ, ಅದು ಈ ಸಮಾನತೆಯ ಸಮಾಜವನ್ನು ಒಪ್ಪದವರು
ಶ್ರೇಷ್ಠತೆ ಮತ್ತು ವೈದಿಕ ಪರಂಪರೆಯನ್ನು ಪ್ರತಿಪಾದಿಸುವವರು. ಬ್ರಾಹ್ಮಣರು ಶ್ರೇಷ್ಠರು ನನಗೆ ಅನ್ನೋ ನನಗೆ ಅದು ಅಲ್ಲ ಸರ್. ಈಗ ಓಕೆ ಅವ್ರು ಕರೆದ್ರು, ಇವ್ರು ಹೋಗೋರು ಇವ್ರು ಹೆಂಗಿದ್ದಾರೆ ಅದೇಳಿ ನಾನು. ಅದನ್ನೇ ನಾನು ಹೇಳ್ತಾ ಅದನ್ನು ಅಂದರೆ ಮುಖ್ಯಮಂತ್ರಿಗಳು ಕರೆದ್ರು ಕೂಡ ಇವ್ರು ಹೋಗ್ಬಿಟ್ಟು ಆತರ ಹಲ್ಕಿರ್ಕೊಂಡು ಎಣ್ಣೆ ಬಾಟ್ಲ್ ಇಟ್ಕೊಂಡು ಪೋಸ್ ಕೊಟ್ಕೊಂಡು ಅಲ್ಲಿ ಕೂತ್ಕೊಂಡು ಅಕ್ಕಪಕ್ಕದಲ್ಲಿ ನೀವು ಪಕ್ಕ ಶಂಖ ಚಕ್ರ ತರ ಅಲ್ಲಲ್ಲ, ನೀವು ಅವರು ಟೀಕೆ ಇದೆಯಲ್ಲ, ಟೀಕೆ ಒಂದು ಚಾನಲಲ್ಲಿ ಕೂತಾಗ ಮೊದಲನೇದಾಗಿ ಒಬ್ಬ ಹಿಂದುಳಿದ ವರ್ಗದ ನಾಯಕರ ಬಗ್ಗೆ ಇವರಿಗಿರುವ ಸಾಧನೆ. ಹೌದು. ಇದೇ ಜನ ಬಂಗಾರಪ್ಪನವರಿಗೆ ಹೌದು. ನನಗೆ ಗೊತ್ತಿದೆ, ಹೌದು ಅವರ ರಾಜಕೀಯ ಬದುಕಿನಲ್ಲಿ ಅವರ ವಿರುದ್ಧ ನಿಂತರು. ಹೌದು. ಇದೇ ಜನ ಮೊಯ್ಲಿಯವರು ಹೌದು ಮೊಯ್ಲಿಯವರು ಕ್ರಾಂತಿಕಾರಿಯಾದಂಥ CET ಅಂತ ತಂದವರು, ಹೌದು ಮಠಾಧೀಶರನ್ನ ವಿರುದ್ಧ ಹಾಕೊಂಡವರು, ಹೌದು. ಅಧಿಕಾರ ಕಳ್ಕೊಂಡವರು. ಹೌದು. ಅವ್ರ ವಿರುದ್ಧ ಇದೇ ಮಾಧ್ಯಮ ಇದೇ ಜನ ಕೆಲಸ ಮಾಡಿದ್ರು. ಹೌದು ಬಹುತೇಕ ಅರಸು ಸರ್, ವಿರುದ್ಧ. ಸರ್, ಅರಸು ವಿರುದ್ಧ ಮಾಡಿದ ಈ ಸಿದ್ದರಾಮಯ್ಯ ವಿರುದ್ಧ 13ರಿಂದ 18 ಏನಾಯ್ತು ನೆನಪಿಲ್ವಾ ಸರ್ ಎಸ್ ನಿಮಗೆ? ಅಂದ್ರೆ ಮತ್ತೊಂದು ನೀವು ಗಮನಿಸಬೇಕು, 13ರಿಂದ 18 ಈ ತರ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅಲ್ಲಿ ದಿನೇಶ್ ಅಮೀನ್ ಮಠ ಇದ್ರು ಅಂತ ಇರ್ಬೋದು. ಅದು ಇರ್ಬೋದು. ಈಗ ಪ್ರಭಾಕರ್ ಈಗ ಈಗ ಏನು ಎಲ್ಲರೂ ನಮ್ಮವ್ರೆ ಅನ್ನೋ ತರ ದೊಡ್ಡ ಗುಣ, ಅಥವಾ ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥದ್ದು, ಅಥವಾ ಈ ತರದ ವಿಚಾರಗಳ ಯಾಕೆ ಈ ಸೂಕ್ಷ್ಮತೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಅಂದ್ರೆ ಬಹಳ ಸ್ಪಷ್ಟವಾಗಿ ಏನು ಗೊತ್ತಾ ನಿಮಗೆ, ನಿಮ್ಮ ಮೇಲೆ ನಿರೀಕ್ಷೆ ಇದೆ, ಸಿದ್ದರಾಮಯ್ಯವ್ರ ಮೇಲೆ ನಿರೀಕ್ಷೆ ಇದೆ. ಜನ ಅವರ ಅಹಿಂದ ಕಾನ್ಸೆಪ್ಟ್ ಏನಿದೆ ಹ್ಮ್ ಅದು ಈ ಸಮಾಜಕ್ಕೆ ಬೇಕಾಗಿದೆ ಅನ್ನುವ ಕಾರಣಕ್ಕಾಗಿ ಬೆಂಬಲಿಸೋದು. ಹ್ಮ್ ನಾ ಕುತ್ಕೊಂಡು ಇಲ್ಲಿ ಸಿದ್ದರಾಮಯ್ಯ ಬೆಂಬಲಿಸ್ತಾ ಇದ್ರೆ ಬಿಕಾಸ್ ಅವರ ತಾತ್ವಿಕತೆ, ಹ್ಮ್ ಹ್ಮ್ ಆ ತಾತ್ವಿಕತೆಯಿಂದ ಅವ್ರ ಪಕ್ಕ ಹೋದಾಗ ನಾವು ಟೀಕೆ ಮಾಡಿದ್ದೀವಿ. ಹ್ಮ್ 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 ಅವರ ತಾತ್ವಿಕತೆ, ರಾಜಕೀಯದಲ್ಲಿ ಅವರ ತಾತ್ವಿಕತೆ ಬಹಳ ಮುಖ್ಯವಾದ್ದು. ಹ್ಮ್ ಹ್ಮ್ ಸಮಾನತೆ ಅವರ ಕನಸಿದೆಯಲ್ಲ ಅದು ಬಹಳ ಮುಖ್ಯವಾದ್ದು. ಹ್ಮ್ ಹ್ಮ್ ಸೊ ಅವರ ಗುರು ನಂಜುಂಡ ಸ್ವಾಮಿ ಅಂತವ್ರು ಅವ್ರ ಗುರು ಹ್ಮ್ ರಾಜಕೀಯವಾಗಿ. ಹ್ಮ್ ಆ ಕಾರಣಕ್ಕೆ ಬಂದಂಥ ವ್ಯಕ್ತಿ ಆ ಒಂದು ಇದನ್ನು ಮುಂದುವರ್ಸೋದಿರುತ್ತಲ್ಲ, ಹಂಗಲ್ಲ, ಮತ್ತೊಂದು- ಲೆಗಸಿಯನ್ನ ಮುಂದುವರ್ಸೋದಿರುತ್ತಲ್ಲ. ಮತ್ತೊಂದು ಸರ್, ನನಗೆ DK ಏನಾದ್ರು ಈ ತರ ಮಾಡ್ತಾರೆ ಅಂದ್ರೆ ಅದನ್ನಷ್ಟು ಗಂಭೀರವಾಗಿ ಪರಿಗಣಿಸೋ ಅವಶ್ಯಕತೆ ಅವಶ್ಯಕ. ಕರೆಕ್ಟ್ ಯು ಆರ್ 100%. ಅದನ್ನೇ ನಾನು ಹೇಳ್ತಾ ಇರೋದು. ಅದರಿಂದ ಸಿದ್ದರಾಮಯ್ಯನವರು ನನಗೆ ಶಾಕ್ ಆಗೋದು, ಹಾ ಇಡೀ ಸಮಾಜವನ್ನ ಒಡೆಯುತ್ತಿರುವಂತಹ ಹಾ ಬಲಪಂಥೀಯ ಪತ್ರಿಕೋದ್ಯಮ ಏನಿದೆ, ಹ್ಮ್. ಪಂಥೀಯ ಪತ್ರಿಕೋದ್ಯಮವನ್ನ ಬೆಳೆಸುವ ಕೆಲಸವನ್ನು ನೀವು ಮಾಡ್ತೀರಿ ಅಂತಾದ್ರೆ ಹ್ಮ್. ನಿಮ್ಮ ತತ್ವ ತಾತ್ವಿಕ ಬದ್ಧತೆಯನ್ನ ಪ್ರಶ್ನಿಸಬೇಕಾಗತ್ತೆ. ಪ್ರಶ್ನೆ ಮಾಡ್ಬೇಕು. ಪ್ರಶ್ನೆ ಖಂಡಿತವಾಗ್ಲೂ ಪ್ರಶ್ನೆ. ನೀವು ಈ ಬಲಪಂಥೀಯ ಏನಿದ್ದಾರೆ ಅವರು ಸಮಾಜಕ್ಕೆ ಬೆಂಕಿ ಹಾಕಿದ್ದಾರೆ, ಹಾ, ಹಾಕ್ತಾ ಇದ್ದಾರೆ. ಹೌದು ನೀವು ಭಾಷಣಗಳಲ್ಲಿ ಬಿಜೆಪಿಯನ್ನ ಟೀಕೆ ಮಾಡ್ತೀರಿ, ಹೌದು, ಫೈನ್. ಹೌದು. ಆದರೆ ಬಿಜೆಪಿಯನ್ನ ಸಾಕಿ ಸಲಹಿಸ್ತಾ ಬೆಳೆಸ್ತಾ ಕಾಂಗ್ರೆಸ್ ಇಮೇಜ್ ಅನ್ನ ನಾಶಪಡಿಸುವಂತ ಸರ್, ಪಪ್ಪು ಅಂತ ಏನ್ ಸರ್? ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನೇನ್ ಮಾಡ್ತಾರೆ ಸರ್? ಏನು ರಾಹುಲ್ ಗಾಂಧಿ ವಿದೇಶದಲ್ಲಿ ಮಾತಾಡಿದ್ರೆ ತಪ್ಪು, ಇಲ್ಲಿ ಮಾತಾಡಿದ್ರೆ ತಪ್ಪು, ಅಧಿವೇಶನದಲ್ಲಿ ಮಾತಾಡಿದ್ರೆ ತಪ್ಪು, ಹೊರಗಡೆ ಮಾತಾಡಿದ್ರೆ ತಪ್ಪು, ಏನಾದ್ರೂ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೂ ತಪ್ಪು, ಬಾಯಿ ತಪ್ಪು ಏನಾದ್ರೂ ಹೇಳಿದ್ರು ತಪ್ಪು, ಕಂಡಲ್ಲಿ ಮೀಡಿಯಾಗಳ ಎದುರಿಗೆ ಮಾತಾಡಿದ್ರು ತಪ್ಪು. ಅಂತವರಿಗೆ ಹಾ, ಅಂತ ಜನರು ಹೀನಾಮಾನ ನಿಂದಿಸುವಂತವ್ರ ಜೊತೆಗೆ ಇವರು ನೀವು ಅಂತವರಿಗೆ ಎಲ್ಲ ರೀತಿಯ ವಿಟಮಿನ್ ಕೊಡ್ತೀರಿ. ಹೌದು ಎಲ್ಲ ವಿಟಮಿನ್ಗಳು ಅವರಿಗೆ ನೀವು ಕೊಡ್ತಾವ್. ಹೌದು ಇದು ಆವಾಗ ನಿಮ್ಮ ತಾತ್ವಿಕತೆ ಎಲ್ಲೋಯ್ತು? ಹೌದು ಈ ಪತ್ರಿಕೋದ್ಯಮವನ್ನು ಇವತ್ತು ರಕ್ಷಿಸಬೇಕಾಗಿದೆ. ಪತ್ರಿಕೋದ್ಯಮ ಮಾಧ್ಯಮಕ್ಕಾಗಿರೋ ಜನಿವಾರ ತೆಗಿಬೇಕಾಗಿದೆ. ಪತ್ರಿಕೋದ್ಯಮ ವೈದಿಕ ಪರಂಪರೆಯ ಒಂದು ಪ್ರತಿನಿಧಿಯಾಗಿ ನಿಂತಿದೆ. ಅದನ್ನ ಸರ್ವ ಜನರ ಒಂದು ಮಾಧ್ಯಮವಾಗಿ ಬೆಳೆಸಬೇಕಾಗಿದೆ. ಸಮಾಜದಲ್ಲಿ ತುಳಿತಕ್ಕೆ ಒಳಗಾದವರು, ಹಿಂಸೆ ಅನುಭವಿಸಿದವರು ಅವ್ರ ಪರವಾಗಿ ನಿಂತ್ಕೋಬೇಕಾಗಿದೆ ಮಾಧ್ಯಮ. ಇಂತಹ ಸಿಚುವೇಶನ್ ನಲ್ಲಿ ಇದರ ವಿರುದ್ಧವಾಗಿರುವವರಿಗೆ ನೀವು ಕೇವಲ ಪಕ್ಕ ಕೂಡಿಸ್ಕೊಳ್ಳೋ ಸಾಂಕೇತಿಕ, ಆದರೆ ಅವ್ರ ಜೊತೆ ಗುರ್ಸ್ಕೊತಾ, ಅವ್ರ ಜೊತೆ ಎಲ್ಲೆಲ್ಲೋ ಕಾಣಿಸ್ಕೊಳ್ತಾ, ಅವ್ರಿಗೆ ಎಲ್ಲ ರೀತಿಯ ಸಹಕಾರ ಸಹಾಯವನ್ನ ಮಾಡಿದರೆ ಆಗ ನಮಗೇನಾಗುತ್ತೆ, ಆಘಾತ ಉಂಟಾಗುತ್ತೆ. ಆಘಾತ ಅಂತಲ್ಲ, ಏನಂದ್ರೆ ತತ್ವ ಸಿದ್ಧಾಂತ, ನಾವು ನಂಬಿರೋ ತತ್ವ ಸಿದ್ಧಾಂತ, ನಾವು ನಂಬಿರೋ ನಾಯಕತ್ವದ ಬಗ್ಗೆ ನಮಗೆ ಜಿಗುಪ್ಸೆ ಉಂಟಾಗುತ್ತೆ. ಎಸ್, ದಟ್ ಈಸ್ ಆಲ್ಸೋ ಟ್ರೂ ಅಲ್ವಾ? ನಾವು ನೀವು ಬಹಳ ಸ್ಪಷ್ಟವಾಗಿ ಒಂದು ಮಾತು ಹೇಳಿ, ಎಲ್ರಿಗೂ ಉಳಿದವ್ರು ಯಾರೋ ಅದು ಮಾಡಿದ್ರೆ ನಾವು ಚರ್ಚೆ ಮಾಡ್ತಾನೆ ಡಿಕೆ ಆಗಲಿ ಇನ್ನೊಬ್ಬರಾಗಲಿ ಯಾರೋ ಕರೆದಿದ್ದಾರೆ ಆಯ್ತು. ಸರ್, ಇದನ್ನು ಸಿದ್ದರಾಮಯ್ಯವ್ರನ್ನ ನೀವು ನಿರೀಕ್ಷೆ ಮಾಡ್ತೀರಾ? ಅಲ್ಲ, ನನಗೆ ಸಿದ್ದರಾಮಯ್ಯನವರು ಈ ಬದಲಾವಣೆ ಯಾಕಾಯಿತು, ಇವರು ಅದನ್ನು ಅರ್ಥ ಮಾಡಿಕೊಳ್ಳಲಾರದಷ್ಟು ಅವರ ಸೂಕ್ಷ್ಮತೆಯನ್ನು ಕಳೆದುಕೊಂಡಿದ್ದಾರಾ? ಅಥವಾ ಪತ್ರಿಕೋದ್ಯಮ ಚೆನ್ನಾಗಿರಬೇಕು, ಪತ್ರಿಕೋದ್ಯಮ ಚೆನ್ನಾಗಿರಬೇಕು ಅನ್ನುವ ಕಾರಣಕ್ಕೆ ಏನಂದ್ರೆ ಇತ್ತೀಚೆಗೆ ಈ ಮುಖ್ಯಮಂತ್ರಿ ಬದಲಾವಣೆ ವಿಚಾರವನ್ನ DK ಶಿವಕುಮಾರ್ ತುಂಬಾ ಚೆನ್ನಾಗಿ ನಿರ್ವಹಿಸಿ ಚರ್ಚೆಯನ್ನ ಉಳಿಸ್ಕೊಂಡು ಬಂದ್ರು. ಇಲ್ಲಿವರೆಗೂ ತೀರಾ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋದ್ರು ಅನ್ನೋಂಥ ಮಾತಿದೆ. DK ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರು ಮೀಡಿಯಾಗಳನ್ನ, ಅದರಲ್ಲೂ ನ್ಯಾಷನಲ್ ಮೀಡಿಯಾಗಳನ್ನ ಅನ್ನೋದು ತುಂಬಾ ಮಾತಿದೆ. ಹಂಗಾಗಿ ಇವ್ರು ಏನಾದ್ರು ಕಾಪಿ ಮಾಡ್ಲಿಕ್ಕೆ ಹೋಗಿ ಈ ರೀತಿ ತಗಲಾಕೊಂಡ್ರ ಅಥವಾ ಇದು ಏನ್ ಮಾಡಕ್ ಹೋದ್ರೆ ಅದಕ್ಕಿಂತ ನೋಡಿ, ಇವ್ರು ಇಷ್ಟ ಆಯ್ತಪ್ಪ. ಮುಂಗಡ ಪತ್ರದ ಬಗ್ಗೆ ಒಂದು ಆರೋಗ್ಯಪೂರ್ಣವಾದ ಚರ್ಚೆ ಆದ್ರೂ ಚಾನಲ್ ನಡೆದಿದೆ? ಯಾವುದು ಇಲ್ಲ ಸರ್. ಪತ್ರಿಕೆ ಸೀರಿಯಸ್ ಆಗಿ ಯಾವುದು ನಡೆದಿಲ್ಲ ಸರ್. ಈಗ ಒಂದ್ ತಿಂಗಳಿಂದ ಯಾವ್ದು ಕೇಂದ್ರ ಬಜೆಟ್ ಆಯ್ತಲ್ಲ, ರಾಜ್ಯಕ್ಕೆ ಯಾವ ತರದ ಚಂಪ್ ಸಿಕ್ತು ನಿಮಗೂ ಗೊತ್ತು. ಎಸ್,
ಎಲ್ರಿಗೂ ಗೊತ್ತಿದೆ, ಗೊತ್ತಿದೆ. ಇವ್ರಿಗೂ ಗೊತ್ತಿದೆ. ಹೌದು. ಅವರು ಅದನ್ನ ಏನಂದ್ರೆ ದೂರದೃಷ್ಟಿಯ ಬಜೆಟ್ ಅನ್ನೋ ತರ ಬಿಂಬಿಸಿದ್ರು. ಬಿಸಿ. ಸಿದ್ದರಾಮಣ್ಣನ ಬಜೆಟ್ ಏನಾಯ್ತು? ಅದೇ ಹಾ? ಅಂದರೆ ಮಾಧ್ಯಮ 100% ಪಾರ್ಟಿಸಾನ್ ಆಗಿದೆ. ಹೌದು. ಇದಕ್ಕೆ ಸಿದ್ದರಾಮಯ್ಯನಂತವ್ರು ಕಾಂಟ್ರಿಬ್ಯೂಟ್ ಮಾಡಿಕೊಡುದು. ಒಂದು ಮಾತು ನನಗೆ ನೇರವಾಗಿ ಹೇಳ್ತೀನಿ ಸರ್, ಸಿದ್ದರಾಮಣ್ಣಂಗೆ ಈಗ ಪತ್ರಕರ್ತರು ಬೇಕಾಗಿಲ್ಲ, ಅವರಿಗೆ ಪ್ರಚಾರಕರ್ತರು ಬೇಕು. ಅದು ಇರ್ಬೋದು. ಸೊ ಆದರೆ ನಾನು ನಿರೀಕ್ಷೆ ಮಾಡೋದು ಗೊತ್ತಾ, ಒಂದು ಪರ್ಯಾಯವಾದ ಒಂದು ಪತ್ರಿಕೋದ್ಯಮ ಬೆಳೆಸುವ ಕೆಲಸವನ್ನು ನಾನು ಅವರಿಂದ ನಿರೀಕ್ಷೆ ಮಾಡಿದ್ದೆ. ಯಾಕಂದರೆ ಸಮಾಜಕ್ಕಿರುವ ಬದ್ಧತೆ ಇದೆಯಲ್ಲ, ಆ ಬದ್ಧತೆ ಇದ್ದವರು ಪರ್ಯಾಯ ಮಾಧ್ಯಮದ ಬಗ್ಗೆ ಆಲೋಚನೆ ಮಾಡ್ತಾರೆ. ಇವತ್ತಿನ ಬಹುತೇಕ ಮಾಧ್ಯಮ ಏನಿದೆ, ಏನಾಗಿದೆ ಅಂತ ಗೊತ್ತಿದೆ. ನಾಗ್ಪುರ ನಿಯಂತ್ರಿಸ್ತೆ ಸರ್. ಇವರೇ ಹೇಳ್ತಾರಲ್ಲ ಸರ್, ಯಾರು ಮಾಧ್ಯಮಗಳಿಗೆ ರಾಹುಲ್ ಗಾಂಧಿ ಅವರು ಯಾವ ರೀತಿ ಕ್ಯಾಕರ್ ಸುಗಿದ್ದಾರೆ ಸಿದ್ದರಾಮಣ್ಣಂಗೆ ಗೊತ್ತಿಲ್ವಾ? ನೀವು ಮೋದಿ ಏನು ಅಪಾಯಿಂಟ್ ಮಾಡ್ಕೊಂಡಿದಾರ, ನಿಮ್ಗೆ ಸಂಬಳ ಮೋದಿ ಕೊಡಲ್ಲ ಅಂತ ಕೇಳಿದ್ರು, ನೇರವಾಗಿ ಕೇಳಿದ್ರು. ಆ ಗಟ್ಟಿತನ ಇವ್ರಿಗೆ ಬೇಡವಾ? ರಾಹುಲ್ ಗಾಂಧಿ ಅವರಿಗಿದ್ದ ಗಟ್ಟಿತನ ಕರ್ನಾಟಕದ ಕಾಂಗ್ರೆಸ್ ನಾಯಕರಿಗೆ ಯಾಕಿಲ್ಲ? ಯಾಕೆ ಪ್ರಶ್ನಿಸಲ್ಲ ನೀವು? ರಾಹುಲ್ ಗಾಂಧಿ ಪ್ರಶ್ನೆ ಮಾಡೋದು, ಯಾರು ಮೋದಿ ಅವರು ಯಾರು ಕೊಡೋರು ನಿಮ್ಗೆ ಸಂಬಳ, ಎದ್ದು ಹೋಗಿ ಅಂದರು. ಸೊ ಇವ್ರನ್ನ ನೀವು ಕೇಳಬೇಕಲ್ವಾ? ಸತತವಾಗಿ ಒಂದು ಬಜೆಟನ್ನು, ಇಟ್ ವಾಸ್ ಶಾಕಿಂಗ್ ಸರ್. ಬಜೆಟ್ ಹೋಗ್ಬಿಟ್ಟು ಸಾಬರ್ ಬಜೆಟ್. ನೀವು ಹಾಗೆ ನೋಡ್ತಾ ಹೋದರೆ ಬಜೆಟ್ನಲ್ಲಿ ನೀವು ಜನಸಂಖ್ಯೆ ಆಧಾರದ ಮೇಲೆ ಕೊಡ್ತಾ ಹೋಗಬೇಕು ಅಲ್ವಾ? ಮುಸ್ಲಿಮರು 14% ಇದೆ ಬಜೆಟ್ನ, 14% ಪಾಲು ಅವ್ರಿಗೆ ಸಿಗಬೇಕು. ಬ್ರಾಹ್ಮಣರಿಗೆ ಬರೀ 3% ಸಿಗಬೇಕು. ಯಾವ್ಯಾವ ಸಮುದಾಯ ಜನಸಂಖ್ಯೆ ಎಷ್ಟಿದೆಯೋ ಅಷ್ಟು ಪಾಲು ಸಿಗಬೇಕು. 14% ಸಿಗಬೇಕಾದವರಿಗೆ ನೀವು 2% ಬಜೆಟ್ ಚರ್ಚೆಗಳನ್ನ ಮಾತಾಡೋಣ ಸರ್. ಬಟ್ ಸಿದ್ದರಾಮಯ್ಯನವರು ಅವರ ತತ್ವ ಸಿದ್ಧಾಂತದಿಂದ ವಿಮುಖರಾಗ್ತಿದ್ದಾರೋ, ಅಥವಾ ಅವರಿಗೂ ಕೂಡ ವಯಸ್ಸಿನ ಮರು ಕಾಡ್ತಾ ಇರಬಹುದು, ವಯೋಸಹಜವಾಗಿ ಇರಬಹುದು, ಅಥವಾ ಅವ್ರ ಹಿಂದೆ ಮುಂದೆ ಇರೋರು ಯಾರೋ ಅವ್ರ ದಾರಿ ತಪ್ಪಿಸ್ತಿದ್ದಾರೆ ಇರಬಹುದು. ಅದು ಕೆ.ವಿ. ಪ್ರಭಾಕರ್, ವೆಂಕಟೇಶ್ ಯಾರಾದ್ರೂ ಹೇಳ್ಬೇಕಲ್ಲ ಅವ್ರಿಗೆ, ಗೋವಿಂದರಾಜು ಇಲ್ಲ ಅಶೋಕ್ ಪಟ್ಟಣ್ಣ ಯಾರಾದ್ರೂ ಹೇಳ್ಬೇಕಲ್ಲ. ಹೇಳ್ಬೇಕು. ದಟ್ ಇಸ್ ಎ ಥಿಂಗ್. ಅಂದರೆ ಮಾಧ್ಯಮದ ಜೊತೆ ಅವರು ಯಾರ ಜೊತೆ ಅಂತರವನ್ನು ಇಟ್ಕೋಬೇಕು, ಯಾರ ಜೊತೆ ಅಂತರ ಇಟ್ಕೊಳ್ಳೋಕೂಡ್ದು ಅನ್ನೋ ಅರಿವಿರಬೇಕು. ಯಾಕಂದರೆ ಸಮಾಜ ಅವರಿಂದ ಅದನ್ನ ನಿರೀಕ್ಷೆ ಮಾಡುತ್ತೆ. ಆರೋಗ್ಯಪೂರ್ಣ ಮನಸ್ಥಿತಿಯವರು ಅವರಿಂದ ಅದನ್ನು ನಿರೀಕ್ಷೆ ಮಾಡ್ತಾರೆ. ದೇಶದಲ್ಲಿ ಬಲಪಂಥೀಯ ಪತ್ರಿಕೋದ್ಯಮ ಬೆಂಕಿ ಹಚ್ಚಿರುವಂತ ನವೀನ್ ಸೂರಂಜ ಮೊನ್ನೆ ಪೋಸ್ಟ್ ಹಾಕಿದ್ರೆ ನೋಡಿದ್ರಿ ಅಂತ ಅನ್ಕೊಂಡು ನೋಡಿದ್ದೀನಿ. RSS ನಲ್ಲಿ ಇರುವವರು ಸಿಎಂ ಮಾಧ್ಯಮ ಕಚೇರಿಯನ್ನ ಅಥವಾ ಸಿಎಂ ಕಚೇರಿಯನ್ನ ನಿಯಂತ್ರಿಸುತ್ತಾರೆ. ಹೌದು. ಅದ್ರ ಬಗ್ಗೆ ಚರ್ಚೆಗಳು ಪ್ರಾರಂಭ ಆದವು. ಕೆಲವರು ಅದಿಲ್ಲ ಅಂದ್ರು, ಕೆಲವರು ಹೌದು ಅಂದ್ರು, ವೈಯಕ್ತಿಕ ಅಂದ್ರು. ಈ ರೀತಿ ತೀರ್ಮಾನಗಳು ಬಂದಾಗ ಅದಕ್ಕೆ ಪುಷ್ಟಿ ಕೊಡೋದು. ಅದರಿಂದ ಇದ್ರ ಬಗ್ಗೆ ಸಿದ್ದರಾಮಯ್ಯ ಶುಡ್ ಥಿಂಕ್ ಇಟ್ ಸೀರಿಯಸ್ಲಿ. ಅದರ ಜೊತೆಗೆ ಅವ್ರು ಸುತ್ತಮುತ್ತಲೇ ಇರೋರು, ಅವರು ಬಹಳ ಮುಖ್ಯವಾದ ಕೆಲಸ ಅಂದರೆ ಸಿದ್ದರಾಮಯ್ಯನವರ ಇಮೇಜ್ ಇದೆಯಲ್ಲ, ಅದು ನಾಶ ಆಗುವಂತೆ ಮಾಡೋದು, ಅದು ಅವ್ರ ಜವಾಬ್ದಾರಿ. ಹೌದು, ಸಿದ್ದರಾಮಯ್ಯ ಸುತ್ತಮುತ್ತಲ ಇರುವವರು. ಹೌದು, ಸಿದ್ದರಾಮಯ್ಯನವರ ಯಾಕೆಂದ್ರೆ ರಾಜಕಾರಣದ ಸಂಧ್ಯಾ ಕಾಲದಲ್ಲಿ ಅವರ ತತ್ವ ಸಿದ್ಧಾಂತದಿಂದ ವಿಮುಖರಾದ್ರು ಅನ್ನೋ ತರದ ಕೆಟ್ಟ ಪರಂಪರೆಗೆ ಬರ್ಕೂಡುದು ನಾಂದಿ. ಯಾಕೆಂದ್ರೆ ಜನರಿಗೆ ಇನ್ನೂ ಕೂಡ ಅವ್ರ ಮೇಲೆ ನಿರೀಕ್ಷೆ ಇದೆ. ಸೊ ಕರ್ನಾಟಕ ರಾಜಕಾರಣದಲ್ಲಿ ಇನ್ನೂ ಹಲವಾರು ವರ್ಷಗಳ ಕಾಲ ಸಿದ್ದರಾಮಯ್ಯನ ಜನ ನೆನಪು ಮಾಡ್ಕೋಬೇಕು. ಆಮೇಲೆ ಮತ್ತೊಂದು ನಿಮಗೆ ತುಂಬಾ ಸೂಕ್ಷ್ಮವಾದ ವಿಚಾರನ ಹೇಳ್ತೀನಿ. ನಾನು ಅವಾಗ ಪಾಯಿಂಟ್ ರೈಸ್ ಮಾಡಿದೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಫೈಟ್ನಲ್ಲಿ ಇದ್ದಾರೆ ಅಂತ ಹೇಳಿ ಹೆಂಗೆ ಚರ್ಚೆಗಳು ಶುರುವಾಯ್ತಲ್ಲ, ಆ ಚರ್ಚೆಗಳನ್ನು ಶುರು ಮಾಡಿದ್ದು ಇವೇ ಮಾಧ್ಯಮಗಳು. ಎಸ್, ಆ ಚರ್ಚೆಗಳನ್ನ ಆ ಹಂತಕ್ಕೆ ವೈಭವೀಕರಿಸಿದ್ದು ಇವೇ ಮಾಧ್ಯಮಗಳು. ಹೌದು, ಸಿದ್ದರಾಮಯ್ಯನವರು ಮತ್ತೆ ಅವ್ರ ಜೊತೆನೆ ಇವರು ಸ್ನೇಹ. ಹೌದು. ನೋಡಿ, ಅವರ ಡಿ ಕೆ ಅವರು ರಾಷ್ಟ್ರ ಮಟ್ಟದಲ್ಲಿ ಕೂಡ ಹೇಗೆ ಆವಾಗ ನ್ಯಾಷನಲ್ ಚಾನೆಲ್ಗಳಿಗೆ ಬರ್ತಾರೆ, ಇನ್ನೊಂದು ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ. ಈ ಸಿದ್ದರಾಮಯ್ಯ ಸುತ್ತಮುತ್ತಲು ದೇ ಶುಡ್ ಥಿಂಕ್ ಇಟ್ ದೇ ವಿಲ್ ಹ್ಯಾವ್ ಟು ಯು ಸಿ ದಟ್. ಒಂದು ಮಾಧ್ಯಮ ನಿರ್ವಹಣೆ ಅನ್ನೋದು ಭಾಳ ಸುಲಭವಾದ ಕೆಲಸ. ಓಕೆ ಸರ್, ಈ ಕಾರ್ಯಕ್ರಮದ ಮುಖಾಂತರ ಕೊನೆಯದಾಗಿ ನೀವು ಸಿದ್ದರಾಮಯ್ಯನವರಿಗೆ ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಏನಾದರೂ ಮನವಿ, ಕಿವಿ ಮಾತು, ಈ ಥರದ್ದೇನಾದರೂ? ನಾನು ಮೊದಲು ಸಿದ್ದರಾಮಯ್ಯನವರು ಮಾಡಬೇಕಾದ ಕೆಲಸ ಅಂದರೆ ಈ ಬಲಪಂಥೀಯ ಬೆಂಕಿ ಹಚ್ಚುವ ಪತ್ರಿಕೋದ್ಯಮಕ್ಕೆ ಅವ್ರನ್ನ ದೂರೀಕರಿಸಬೇಕು ಅಂತ ಹೇಳಲ್ಲ, ಅದಕ್ಕೆ ಬೆಂಬಲ ಕೊಡ್ತಿದ್ರು ಅಷ್ಟೇ. ಮತ್ತು ಅವರ ಜೊತೆ ಅಕ್ಕಪಕ್ಕ ಇರುವ ಜನ ಅವ್ರು ಯಾರು ಇಟ್ಕೊಂಡಿದ್ದಾರೆ, ಅವ್ರು ಏನೇನು ಮಾಡ್ತಿದ್ದಾರೆ, ಅವ್ರ ಪತ್ರಿಕೆಗಳನ್ನ ದಯವಿಟ್ಟು ಓದಬೇಕು. ಅವ್ರು ಹೆಂಗೆ ಬೆಂಕಿ ಹಚ್ತಿದ್ದಾರೆ ಸಮಾಜದ ಒಳಗಡೆ, ಅವ್ರು ಎಂಥವ್ರು, ಅವ್ರ ಜೊತೆ ನಾವು ಸಂಪರ್ಕ ಇಟ್ಕೋಬೇಕೋ ಬೇಡವೋ, ಈ ಅರಿವು ಮತ್ತು ಜ್ಞಾನೋದಯ ಸಿದ್ದರಾಮಯ್ಯನವ್ರಿಗೆ ಆದ್ರೆ ಸಾಕು. ಯಾಕಂದರೆ ಅವರು ಒಂದು ತಾತ್ವಿಕತೆ ಅವ್ರು ಇದೆಯಲ್ಲ, ತತ್ವವನ್ನು ಇಟ್ಕೊಂಡು ಬಂದವರು. ಈ ಕೊನೆಗೆ ಈ ಸಂದರ್ಭದಲ್ಲಿ ಲಾಸ್ಟ್ ಇನ್ನಿಂಗ್ಸೋ ಅಥವಾ ಲಾಸ್ಟ್ ಟೆಸ್ಟ್ ಮ್ಯಾಚೋ ಗೊತ್ತಿಲ್ಲ, ಈ ಸಂದರ್ಭದಲ್ಲಿ ಇಂತಹ ಪತ್ರಿಕೋದ್ಯಮಿಗಳಿಗೆ ಅವ್ರಿಗೆ ಹತ್ತಿರದವ್ರು ಆದರೆ ಸೊ ಇತಿಹಾಸ ಮರೆಯಲ್ಲ. ಓಕೆ ಸರ್, ನನ್ನ ಕೊನೆಯದಾಗಿ ನನಗೇನು ಅನಿಸ್ತದೆ ಅಂದರೆ ಭಟ್ರೆ, ಈಗ ಯಾವ ರೀತಿ ರಾಹುಲ್ ಗಾಂಧಿ ಅವ್ರನ್ನ ಪಪ್ಪು ಅನ್ನೋ ಥರ ಪ್ರಾಜೆಕ್ಟ್ ಮಾಡ್ಕೊಂಡು ಮಾಧ್ಯಮಗಳ ಬಹುಪಾಲು ಕೊಡುಗೆ ಇದೆ ಅದಕ್ಕೆ. ಹೌದು, ಅದೇ ತರಹ ಸಿದ್ದರಾಮಯ್ಯನವರ ರಾಜಕೀಯ ಸಂಧ್ಯಾ ಕಾಲದಲ್ಲಿ ಈ ತತ್ವ ಸಿದ್ಧಾಂತ, ಈ
ಸಿದ್ದರಾಮಯ್ಯನವರ ನಂತರ ಅಹಿಂದ ಅನ್ನೋದು ಎಲ್ಲಿಗೆ ಹೋಗಿ ಮುಟ್ಟೋದೋ ಗೊತ್ತಿಲ್ಲ ಯಾರಿಗೂ. ಅಂತ ಗಟ್ಟಿತನ ಇರುವಂಥ ನಾಯಕರು ಯಾರೂ ಇಲ್ಲ. ಹೌದು. ನಿಮ್ಮ ಮನಸ್ಸಲ್ಲಿ ಯಾವುದೋ ಒಂದು ಎರಡು ಹೆಸರಿದ್ರೆ ಆ ಗಟ್ಟಿತನ ಇಲ್ಲದೆ ಇರೋರು ಅವರೆಲ್ಲ. ಕರೆಕ್ಟ್ ಕರೆಕ್ಟ್. ಹಿನ್ನೆಲೆ ಎಲ್ಲ ಗಮನಿಸಿದ್ರೆ ಹೌದು. ಆ ಗಟ್ಟಿತನ ಇಲ್ಲದೆ ಇರೋರು. ಹಂಗಾಗಿ ಎಲ್ಲಿ ಈ ಅಹಿಂದ ಅನ್ನುವಂಥದ್ದು ಹಳಿ ತಪ್ಪುತ್ತೆ, ಸಿದ್ದರಾಮಯ್ಯನವ್ರ ನಂತರ ಅದು ವಿನಾಶದ ಅಂಚಿಗೆ ಹೋಗ್ಬಿಡುತ್ತೆ ಅನ್ನೋ ಥರದ ಭಯ ಇದೆ. ಹೌದು. ಓಕೆ, ಅದರಲ್ಲಿ ಇವ್ರ ಕಾಂಟ್ರಿಬ್ಯೂಷನ್ ಇರುತ್ತೆ ಅಂತ. ಹೌದು. ನನಗದು ಕಾಣ್ತದೆ. ಯು ಆರ್ ಪರ್ಫೆಕ್ಟ್. ಐ ಡು ಎಗ್ರಿ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ಭಾಗವಹಿಸಿ ಈ ರೀತಿ ನೇರವಾದಂಥ ಚರ್ಚೆಗಳನ್ನು, ಕಾರ್ಯಕ್ರಮ ಬೇರೆ ಯಾರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಮ್ಮ ಮಾಡ್ತೀವಿ. ಯಾಕಂದ್ರೆ ಸಾಮಾಜಿಕ ಕಳಕಳಿ. ಎಸ್. ಆಮೇಲೆ ಪತ್ರಿಕೋದ್ಯಮ ಪ್ರಜಾಪ್ರಭುತ್ವದ 4ನೇ ಅಂಗ ಹೌದು ಅನ್ನುವಂಥದ್ದು ಅಂಗ ಆಗಿನೇ ಇರಲಿ, ಎಸ್. ಅಂಗದ ಶಕ್ತಿ ಕಳ್ಕೊಳ್ಳೋದು ಬೇಡ ಅನ್ನುವಂಥದ್ದು ಒಂದು. ಎಸ್ ಸರ್, ಥ್ಯಾಂಕ್ ಯು. ಇಷ್ಟೊತ್ತು ಭಾಗವಹಿಸಿ ಮಾತನಾಡಿದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವ ರೀತಿ ತಮ್ಮ ತತ್ವ ಸಿದ್ಧಾಂತದಲ್ಲಿ ರಾಜಿ ಆಗ್ತಿದ್ದಾರೋ ಅಥವಾ ತತ್ವ ಸಿದ್ಧಾಂತಕ್ಕೆ ವಿರೋಧವಾಗಿರೋರ ಜೊತೆಗೆ ಕೆಲಸ ಮಾಡ್ತಿದ್ದಾರೋ ಅಥವಾ ಆ ಥರದವರು ನಮಗೂ ಇರಲಿ ಅವ್ರಿಗೂ ಇರಲಿ ಅನ್ನೋ ಥರ ಬಯಸ್ತಿದ್ದಾರೋ ಗೊತ್ತಿಲ್ಲ. ಇದು ಇನ್ನಾದರೂ ಸರಿ ಹೊಂದುತ್ತಾ ಕಾದು ನೋಡಬೇಕಿದೆ. ಇದಾಗಿತ್ತು ಖ್ಯಾತ ಪತ್ರಕರ್ತರಾದಂಥ ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ ಅವರ ಜೊತೆಗಿನ ವಿಶೇಷ ಪಾಡ್ಕಾಸ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಮಾಧ್ಯಮ ಅನ್ನುವುದು ತುಳಿತಕ್ಕೆ ಒಳಗಾದವರ ಪರವಾಗಿರ್ಬೇಕು. ಸಮಾನತೆ, ಸಾಮರಸ್ಯ, ಸಾಕ್ಷರತೆ. ಬಿಜೆಪಿ ಪರವಾಗಿ ಬರ್ದು ಒಬ್ರು ಎಂಪಿನೇ ಆಗ್ಬಿಟ್ರು. ಅವರು ಕೂಡ ರಾಜ್ಯಸಭೆಗೆ ಹೋಗಬೇಕು ಅಂತ ಟ್ರೈ ಮಾಡ್ತಿದ್ದಾರೆ. ಸಂಘ ಪರಿವಾರದ ಪ್ರತಿನಿಧಿ ಸಿದ್ದರಾಮಯ್ಯ ಹತ್ರ. ಸರ್ ಪಪ್ಪು ಅಂತ ಏನು ಸರ್? ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನೇನು ಮಾಡ್ತಾರೆ ಸರ್? ಹೊರಗಡೆ ಮಾತಾಡಿದ್ರು ತಪ್ಪು, ಏನಾದರೂ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೂ ತಪ್ಪು, ಬಾಯಿ ತಪ್ಪು ಏನಾದರೂ ಹೇಳಿದ್ರು ತಪ್ಪು, ಕಂಡಲ್ಲಿ ಮೀಡಿಯಾಗಳ ಎದುರಿಗೆ ಮಾತಾಡಿದ್ರು ತಪ್ಪು. ಹೀನಾಮಾನ ನಿಲ್ಲಿಸುವಂಥವ್ರ ಜೊತೆಗೆ ಇವರು